ವೆಲ್ಕಮ್ ಟು ಶ್ವೇತಾ ರಾಘು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ. ಏನಪ್ಪ ಇವತ್ತು ಪೂಜೆದು ತೋರಿಸ್ತಾ ಇದ್ದಾರೆ. ಏನಪ್ಪ ಅಂದರೆ ಈ ವ್ಲಾಗು ನಾನು ಊರಿಗೆ ಹೋಗಿದ್ದ ವ್ಲಾಗು. ಊರಲ್ಲಿ ಮಮ್ಮಿ ಡ್ಯಾಡಿ ಹೊಸದಾಗಿ ಒಂದು ಶಾಪ್ ಓಪನ್ ಮಾಡಿದ್ರು, ಹಾಗಾಗಿ ಅಲ್ಲಿಗೆ ಪೂಜೆಗೆ ಹೋಗಿದ್ವಿ. ನೋಡಿ, ನಾನು ನನ್ನ ಮಕ್ಕಳೆಲ್ಲ ಹೊರಟಿದ್ದೀವಿ ಊರಿಗೆ, ಮಮ್ಮಿ ಮನೆಗೆ. ಈಗೆಲ್ಲ ಹೋಗಿ ಬೆಳಗ್ಗೆಗೆ ಪೂಜೆ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಹೋಗಿ ರಾತ್ರಿ ಊಟ ಮಾಡಿ ಬೇಗ ಬೇಗ ಮಲ್ಕೊಂಡ್ವಿ. ಬೆಳಗ್ಗೆ 3 ಗಂಟೆಗೆಲ್ಲ ನಾವು ಎದ್ದಿದ್ವಿ. ದೊಡ್ಡವರೆಲ್ಲ ಎದ್ದು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಪೂಜೆ ಮಾಡ್ಕೊಳಕ್ಕೆಲ್ಲ ರೆಡಿ ಮಾಡಬೇಕಲ್ವ, ರೆಡಿ ಮಾಡ್ಕೋತಾ ಇದ್ವಿ. ನೋಡಿ, ನನ್ನ ಮಗಳು ಆಲ್ರೆಡಿ ಎದ್ದು ಬರ್ತಾ ಇದ್ದಾಳೆ. ನಾವಲ್ಲಿಂದ ಎಲ್ಲ ಮುಗಿಸ್ಕೊಂಡು ಸ್ನಾನ ಗಿನ್ನ ಪೂಜೆ ಮನೆಯದೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ 4:15 ಆಗೋಗಿತ್ತು. ನೋಡಿ, ಇದೆ ವಿಕ್ಟ್ರಿ ಸ್ಟೇಷ್ನರಿ ಅಂತ ಸ್ಟೇಷ್ನರಿ ಶಾಪ್ ಓಪನ್ ಮಾಡ್ತಾ ಇರೋದು. ಜೊತೆಗೆ ಮನಿ ಟ್ರಾನ್ಸಾಕ್ಷನ್ಸು ಮತ್ತು ಫ್ಲೈಟ್ ಟಿಕೆಟ್ಸು, ಟ್ರೈನ್ ಟಿಕೆಟ್ಸು ಪ್ರತಿಯೊಂದೂ ಇದು ಮಾಡ್ತಾಯಿದ್ದಾರೆ. ಪೂಜಾರು ಪೂಜೆ ಮಾಡೋದಕ್ಕೆ ಎಲ್ಲದೂ ಐಟಮ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ನೋಡಿ, ಇವಾಗ 5:30 ಹೋಗಿದೆ. ಈಗ ಪೂಜೆ ಸ್ಟಾರ್ಟ್ ಮಾಡ್ತಾರೆ. ನನ್ನ ಮಕ್ಕಳಂತೂ ಫುಲ್ ಓಡಾಡ್ತಾಯಿದ್ರು, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ. ಏನು ತಂದಿದ್ದೀರಾ ಅಮ್ಮಮ್ಮ, ತೋರಿಸಿ, ನನಗೆ ತೋರಿಸಿ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾಯಿದ್ರಲ್ವ. ಆಗ ನೋಡಿ ಓಡಾಡ್ತಿದ್ದಾರೆ. ನನ್ನ ಮಗನೇ ಇದು ವಿಡಿಯೋ ಮಾಡ್ತಾ ಇರೋದು. ನನ್ನ ಮಗಳು ಅಲ್ಲೇನೋ ಬೇಕು ಅಂತ ಹೇಳ್ತಿದ್ಲು ಅನಿಸುತ್ತೆ, ಹಾಗಾಗಿ ನಾನು ಅಲ್ಲೇನೋ ಹುಡುಕ್ತಾ ಇದ್ದೆ. ನೋಡಿ, ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಇವರು. ನೋಡಿ, ಇಲ್ಲಿ ನನ್ನ ಮಕ್ಕಳು ಫುಲ್ಲು ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಪೂಜೆ ಅಂತೆ, ಅವರು ತೀಟೆ ಅಂತ ಎಲ್ಲ ಮಾಡ್ತಾಯಿದ್ರು. ನೋಡಿ, ನನ್ನ ಮಗಳು ಇಲ್ಲಿ ಎಲ್ಲ ತೆಗೆದ್ಬಿಟ್ಟು ಕರ್ಪೂರ ನಾನು ಹಿಂಗೆ ಮಾಡ್ತೀನಿ ಮಮ್ಮಿ, ಹಂಗೆ ಮಾಡ್ತೀನಿ ಅಂತ ಅವಳೇ ವಿಡಿಯೋದ ಮುಂದೆ ನಿಂತ್ಕೊಂಡು ಮಾಡ್ತಾಯಿದ್ದಾಳೆ. ನೋಡಿ, ಈಗಾಯಿತು ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಎಲ್ಲ ಕಂಪ್ಲೀಟಾಗಿ ಪೂಜೆ ಆದಮೇಲೆ ಲಾಸ್ಟಲ್ಲಿ ಕುಂಬಳಕಾಯಿ ಹೊಡೆಯೋಕ್ಕೆಲ್ಲ ಹೋಗ್ತಾ ಇದ್ದಾರೆ. ಫೈನಲಿ ಪೂಜೆ ಎಲ್ಲ ಕಂಪ್ಲೀಟಾಗಿ ಆಗ್ತಾಯಿದೆ. ನೋಡಿ, ಇದೇ ನಮ್ಮದು ಶಾಪು, ನಮ್ಮ ಮಮ್ಮಿ ಅಲ್ಲಿದ್ದಾರೆ. ನೋಡಿ, ನನ್ನ ಮಕ್ಕಳು ಇಲ್ಲಿ ಫುಲ್ ಖುಷಿಯಾಗಿ ಆಟ ಆಡ್ತಿದ್ದಾಳೆ, ನನ್ನ ಮಗಳು ನನ್ನ ಮಗ. ಪೂಜಾರು ಎಲ್ಲ ಪೂಜೆ ಮಾಡಿ ಎಲ್ಲ ಹೊರಟ ಮೇಲೆ ಅಮ್ಮಮ್ಮ ಏನೇನು ಐಟಮ್ಸ್ ತಂದಿದ್ದೀರಾ ತೋರಿಸಿ, ತೆಗೀರಿ, ಅನ್ಬಾಕ್ಸ್ ಮಾಡಿ, ಈಗಲೇ ಎಲ್ಲ ಜೋಡಿಸಿ ಅಂತ ಹೇಳ್ಬಿಟ್ಟು ಹಠ ಮಾಡ್ತಿದ್ರು. ಹಾಗಾಗಿ ಎಲ್ಲ ತೆಗ್ದು ಅನ್ಬಾಕ್ಸ್ ಮಾಡಿ ನೋಡಿ ಎಲ್ಲ ಜೋಡಿಸ್ತಾ ಇದ್ದೀವಿ. ಎಲ್ಲ ಐಟಮ್ಸ್ ಒಂದೊಂದೇ ಕಡೆ ಜೋಡಿಸ್ಬೇಕಲ್ವ, ಎಲ್ಲ ಜೋಡಿಸ್ತಾ ಇದ್ದೀವಿ. ಎಲ್ಲ ಅದರಲ್ಲಿ ಬ್ಯುಸಿ ಆಗಿದ್ದೀವಿ. ಎಲ್ಲ ಜೋಡಿಸ್ಕೊಂಡು ಆಮೇಲೆ ಒಂದು ಆರ್ಗನೈಸೇಷನ್ ಆಯಿತು. ಇವಾಗ ಕಂಪ್ಲೀಟಾಗಿ ಆರ್ಗನೈಸ್ ಆಗಿದೆ. ಈಗ ಎಲ್ಲ ಮುಗಿಸ್ಕೊಂಡು ನಾವು ಬೆಳಗ್ಗೆನೇ ಊರಿಗೆ ಹೊರಟ್ವಿ. ಇದರಿಂದ ಬ್ಯಾಕ್ ಟು ಮೈಸೂರು ಬಂದ್ವಿ. ಹೀಗೆಲ್ಲ ಬಂದಮೇಲೆ ನಾವು, ಯಾಕೆಂದರೆ ಸ್ಕೂಲ್ ಇತ್ತಲ್ಲ ವೀಕ್ ಡೇಸ್, ಹಾಗಾಗಿ ನೋಡಿ ಮಧ್ಯಾಹ್ನಕ್ಕೆ ನಾನು ಅನ್ನ ಮಾಡಿ ರಸಮ್ ಮಾಡಿದ್ದೆ. ಹೀಗಾಗಿತ್ತು ಈ ವ್ಲಾಗು. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.